ಶ್ರೀ ಗುರುಭ್ಯೋ ನಮಃ. ಕಮಲೇ ಕಮಲೋತ್ಪತ್ತಿ, ಕಮಲೇ ಕಮಲೋತ್ಪತ್ತಿ. ಎಲ್ಲರೂ ಒಮ್ಮೆ ಕವಿರತ್ನ ಕಾಳಿದಾಸ ಫಿಲಮ್ ನೆನಪು ಮಾಡಿಕೊಳ್ಳಿ. ಮತ್ತೆ ಬಂದಿದ್ದಾನೆ ಡಿಂಡಿಮ ಕವಿ. ಹೇಗೆ ಡಿಂಡಿಮ ಕವಿಯು ಆ ದೇವಿಯ ಆರಾಧನೆ ಮಾಡಿ ಎಲ್ಲ ಬುದ್ಧಿವಂತ ಆಸ್ಥಾನ ಪಂಡಿತರನ್ನು ಉತ್ತರ ಹೇಳದಂತೆ ತನ್ನ ಬುಡುಬುಡಿಕೆಯಲ್ಲಿ ಕಟ್ಟಿದ್ದನೋ, ನಂತರ ಕಾಳಿದಾಸನ ಬಾಯಲ್ಲಿ ಅರ್ಥ ತಿಳಿದ ವೇಶ್ಯೆಯು ಸಮಸ್ಯೆ ಬಗೆಹರಿಸಿದಳೋ, ಹಾಗೆಯೇ ಕಾಳಿದಾಸ ವೇಶ್ಯೆಯ ಸಹವಾಸದವನಲ್ಲ, ಅವನ ಹೆಂಡತಿಯನ್ನು ನೋಡಲು ಹೋದವ ಎಂದು ತಿಳಿಯಿತೋ, ಹಾಗೆಯೇ ಈ ಡಿಂಡಿಮನ ಬಾಯಿಂದ ಸಾಕ್ಷಾತ್ ಜಗನ್ಮಾತೆಯಾದ ಶಾರದೆಯೇ ಶಂಕರರು ವೇಶ್ಯೆಯ ಮಗನಲ್ಲ, ಜಗನ್ಮಾತೆಯರನ್ನೂ ವೇಶ್ಯೆ ಎಂದು ನಿಂದಿಸಲೂ ಹೋಗಿಲ್ಲ ಎಂದು ನುಡಿಸುತ್ತಿದ್ದಾಳೆ. ನೀನೇ ಧನ್ಯ ಕಾಳಿದಾಸ, ಹೇ ಜನನಿ ಎಂದು ಮೊದಲಿಗೆ ಹೇ ತಾಯಿ ಎಂದು ಜಗನ್ಮಾತೆಯನ್ನು ಕರೆಯುವ ಸದ್ಗುಣ ಸಂಪನ್ನನಾದ ನಮ್ಮ ಶಂಕರ ಅದ್ವೈತಿಯಾದ ಕಾರಣ ಸೃಷ್ಟಿ ಸ್ಥಿತಿ ಸಂಹಾರಕ್ಕೆ ಕಾರಣರಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಒಂದೇ. ಹಾಗೆಯೇ ಸರಸ್ವತಿ ಲಕ್ಷ್ಮೀ ದುರ್ಗಿಯರು ಒಬ್ಬಳೇ ಸಗುಣ ನಿರ್ಗುಣ ಭಾವದಿಂದ ಭೇದ ಅಭೇದಗಳೆಂದು ತಿಳಿದಿದ್ದಾರೆ. ಹೇ ತಾಯಿಯೇ, ನಿನ್ನನ್ನು ಅನನ್ಯವಾಗಿ ಉಪಾಸನೆ ಮಾಡುವ ಉಪಾಸಕನು, ಸಗುಣನನ್ನು ನಿರ್ಗುಣ ಉಪಾಸನೆಯನ್ನು ಮಾಡುವವನು ಎಂದರೆ ನಿನ್ನ ಶ್ರುತಿಯಲ್ಲಿ ಹೇಳುವಂತೆ ಬ್ರಹ್ಮಣಾ ಸಹ ತೇ ಸರ್ವೇ ಸಂಪ್ರಾಪ್ತೆ ಪ್ರತಿಸಂಚರೇ ಪರಸ್ಯಾಂತೆ ಕೃತಾತ್ಮನಃ ಪ್ರವಿಶಂತಿ ಪರಂಪದಂ ಇತಿ. ಹೀಗೆ ಉಪಾಸಕನು ಮಾನುಷ ಶರೀರವನ್ನು ಬಿಟ್ಟು ಅಮಾನುಷ ಶರೀರದಿಂದ ಸಗುಣ ಬ್ರಹ್ಮಲೋಕವನ್ನು ಗಮಿಸಿ ಅಲ್ಲಿಯೇ ಉಪಭೋಗಿಸಿ ಬ್ರಹ್ಮನ ಅಂತ್ಯದೊಂದಿಗೆ ಅಂತ್ಯನಾಗುವನು. ನಿರ್ಗುಣ ಉಪಾಸಕನು ನಿರ್ಗುಣನನ್ನು ಪಡೆಯುವನು ಎಂದು ಹೇಳಿದೆ. ಹಾಗೆಯೇ ಸಗುಣ ಬ್ರಹ್ಮನ ಹೆಂಡತಿ ವಿಷ್ಣುವಿನ ಹೆಂಡತಿಯರು ಅವಿದ್ಯೆಯರು. ನಿರ್ಗುಣ ಪದವನ್ನು ಪಡೆದವನ ಹಿಂದೆ ಹೋಗುತ್ತಾಳೆ. ಅವರವರ ಗಂಡಂದಿರ ಬಿಟ್ಟು, ಅಂದರೆ ವಿದ್ಯಾರೂಪಳಾಗಿ, ಅಂದರೆ ಗಂಡಂದಿರು ನಿರ್ಗುಣರಾಗುವರು. ಅವಳಲ್ಲಿಯೂ ಆಗ ಗುಣವಿರುವುದಿಲ್ಲ. ಉಪಾಸಕನಲ್ಲೂ ಉಪಾಸಕತ್ವ ಗುಣ ಇಲ್ಲದೆ ನಿರ್ಗುಣನಾಗುವನು. ಹೀಗೆ ದ್ವೈತಿಗಳೇ ಹೇಳುವಂತೆ ಭಕ್ತನ ಭಕ್ತಿಗೆ ಮೆಚ್ಚಿ ಲಕ್ಷ್ಮಿಯೂ ಸರಸ್ವತಿಯೂ ಗಂಡನನ್ನೂ ಬಿಟ್ಟು ಅಥವಾ ಸೇರಿಕೊಂಡೋ ದಾಸರಾಗುವರೋ ಹಾಗೆ ಭಕ್ತನ ಹಿಂದೆ ದಾಸನಾಗುವರು. ಹಾಗೆಯೇ ನಿನ್ನ ಉಪಾಸಕನನ್ನು ನೋಡಿ ಹೇ ಜನನಿ, ಮಾತೃರೂಪಿಯರೇ ಆದ ಲಕ್ಷ್ಮೀದೇವಿ ಸರಸ್ವತಿಯರು ಗಂಡಂದಿರನ್ನು ಬಿಟ್ಟು ಉಪಾಸಕನ ಹಿಂದೆ ಓಡಿ ಬರುವರು. ಹೇ ಧನ್ಯ ಶಂಕರ, ಹೇ ಧನ್ಯ ಕಾಳಿದಾಸ ಮಹಾಕವಿ, ಹೇ ಧನ್ಯ ವೈಶ್ಯೆಯ ಮಗನೆಂಬ ಕಳಂಕದಿಂದ ತಾಯಿಯರಾದ ಜಗನ್ಮಾತೆಯರನ್ನು ವೈಶ್ಯೆಯರನ್ನಾಗಿ ಮಾಡಲು ಹೊರಟ ಈಗಿನ ಡಿಂಡಿಮ ಕವಿಯ ಕಲಿಪ್ರಭಾವಕ್ಕೆ ಒಳಗಾಗದೆ ನೀನು ವಿಶ್ವಮಾನವನಾದೆ. ಧನ್ಯ ಶಂಕರ, ಹೇ ಶಂಕರ ಲೋಕಶಂಕರ, ಶಂಕರಂ ಲೋಕಶಂಕರಂ, ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೋ ಪುನಃ ಪುನಃ. ಜಯ ಸದ್ಗುರು, ಜಯ ಸದ್ಗುರು.